ಹಬ್ಬಗಳಿಗೆ ಅಥವಾ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಮಗೆ ಏನಾದರೂ ರವೆ ಉಂಡೆ ತಿನ್ನಬೇಕು ಅಂದ್ಕೊಂಡಾಗ ಸರಿಯಾದ ರೀತಿಯಲ್ಲಿ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ರುಚಿಕರವಾದ ರವೆ ಉಂಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕೊಬ್ಬರಿನ ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಮಿಕ್ಸಿಗೂ ಹಾಕ್ಕೊಂಡ್ಬಿಡ್ತಾರೆ, ಬಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗ ತುರ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಕೊಬ್ಬರಿ ತಿರಿ, ಆವಾಗ ಚೆನ್ನಾಗಿರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಕರಗಿದ ಮೇಲೆ 1 ಕಪ್ ಅಷ್ಟು ರವೆ ಹಾಕ್ಕೊತಾ ಇದ್ದೀನಿ. ರವೆನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ನಾವು ರೋಸ್ಟ್ ಮಾಡಿ ಹಾಕ್ಕೊಂಡಿಲ್ಲ ಅಂದರೆ ಅದು ಹಸಿ ಹಸಿಯಾಗಿ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ರವೆ ಉಂಡೆಯಲ್ಲಿ ರವೆನ ಹೆಂಗೆ ರೋಸ್ಟ್ ಮಾಡ್ಕೊತೀವಿ ಅದ್ರ ಮೇಲೇ ಟೇಸ್ಟ್ ಬಂದಿರುತ್ತೆ. ನಾವಿದು ಜಾಸ್ತಿ ಹಸಿ ಹಸಿಯಾಗಿನೋ ಅಥವಾ ಜಾಸ್ತಿ ರೋಸ್ಟ್ ಮಾಡಿ ಕಪ್ಪಗೆ ಮಾಡಿಬಿಟ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ರವೆನ ಪರ್ಫೆಕ್ಟಾಗಿ ಹೇಗೆ ರೋಸ್ಟ್ ಮಾಡ್ಕೊಳ್ಳೋದು ಅಂದರೆ ಅದು ರೋಸ್ಟ್ ಆದಮೇಲೆ ಘಮ ಬರ್ತಾ ಇರುತ್ತೆ, ಇಲ್ಲ ಅಂದರೆ ಮುಟ್ಟು ನೋಡಿದಾಗ ಜಾಸ್ತಿ ಮರಳಾಗಿರುತ್ತೆ. ಆವಾಗ ಇದು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಅಂತ. ಇದಕ್ಕೇ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಡ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಕರಗಿ ರವೆಗೆ ಅಂಟ್ಕೊಂಡ್ರೆ ಸಾಕು, ಜಾಸ್ತಿ ಕರಗಿ ನೀರು ಆಗುತ್ತೇನೂ ಬೇಡ. ಇವಾಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀವಿ. ನಾವು ಕೊಬ್ಬರಿನ ತುರಿದಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಆಗುವಂಗೆ ಕಲಸಿಟ್ಕೊತಾ ಇದ್ದೀನಿ. ಇವಾಗಲೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಇವಾಗ ಕೊಬ್ಬರಿ ತುರಿ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ಹಾಲು ಹಿಡಿಯಲ್ಲ, ಅದಕ್ಕಂತಾನೆ ನಾವು ಸ್ವಲ್ಪನೇ ಹಾಕ್ಕೊಳ್ಳೋಣ. ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನೋಡಿ ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ರವೆನೆಲ್ಲ ತೇವ ಮಾಡ್ಕೊತಾ ಇದ್ದೀನಿ. ಇವಾಗ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿ ನಿಮ್ಗೆ ನೋಡ್ಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಹಾಲು ಹಾಕ್ಕೊಳ್ಬೇಕು ಅಂತ. ಸುಮ್ಮನೆ ಉಂಡೆಗೆ ಬರೋ ಅಷ್ಟು ಮಾತ್ರ ಹಾಲು ಹಾಕ್ಕೊಬೇಕು. ಅದು ತುಂಬ ಲಡ್ಡು ಥರ ಅಷ್ಟೊಂದು ತೇವ ಏನೂ ಇರಬೇಕಾಗಿಲ್ಲ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರವೆ ಉಂಡೆನ ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು 2-3 ದಿನ ಬರುತ್ತೆ. ಯಾಕಂದರೆ ನಾವು ಹಾಲು ಹಾಕಿದ್ದೀವಲ್ವ, ಬೇಗ ಕೆಟ್ಟೋಗ್ಬಿಡುತ್ತೆ. ನೀವು ಇನ್ನೂ ಒಂದು 4-5 ದಿನ, 1 ವಾರ ಇಟ್ಕೊಬೇಕಂದ್ರೆ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ಳಿ. ತಿನ್ನೋಕ್ಕಿಂತ ಸ್ವಲ್ಪ ಮುಂಚೆ ತೆಗೆದಿಟ್ಕೊಂಡು ತಿನ್ಕೊಳ್ಳಿ. ನೋಡಿದ್ರಲ್ವಾ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರವೆ ಉಂಡೆ ಬಂದಿದೆ ಅಂತ. ನಾವು ಜಾಸ್ತಿ ಹಾಲು ಹಾಕ್ಕೋಬಾರ್ದು, ಅದರಲ್ಲೇ ಇರೋದು. ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಶೇಪು ಕರೆಕ್ಟಾಗಿ ಬರಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನಾವಂತೂ ಮಾಡಿ ತಿನ್ನಬೇಕಾದ್ರೆ ಕೊಬ್ಬರಿ ತುರಿ ಮಧ್ಯೆಯಲ್ಲಿ ಸಿಗಬೇಕಾದ್ರೆ ಆ ತುಪ್ಪದ ಘಮ ಎಲ್ಲ ತುಂಬ ಚೆನ್ನಾಗಿತ್ತು. ನೀವೊಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಮುಂದೆ ಯಾವ ರೆಸಿಪೀಸ್ ಬೇಕು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ.